ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಮಗುವಿಗೆ ಯಾವ ರೀತಿ ಆಯಿಲ್ ಮಸಾಜ್ ಮಾಡಬೇಕು, ಯಾವ್ಯಾವ ಆಯಿಲ್ ಯೂಸ್ ಮಾಡಬೇಕು, ಯಾವಾಗಿಂದ ಆಯಿಲ್ ಮಸಾಜ್ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಅಂತ ಎಲ್ಲ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ನಮ್ಮ ಪಾಪುಗೆ ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ. ಕೊಬ್ಬರಿ ಮನೆಯಲ್ಲೇ ಇರೋದ್ರಿಂದ ಗಾಣಕ್ಕೆ ಹಾಕಿಸಿ ಪ್ಯೂರ್ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡ್ತೀವಿ. ಡಾಕ್ಟರ್ ಕೂಡ ಕೊಬ್ಬರಿ ಎಣ್ಣೆನೇ ಸಜೆಸ್ಟ್ ಮಾಡ್ತಾರೆ. ತುಂಬ ಜನ ತುಂಬ ಬ್ರ್ಯಾಂಡ್ದು ಮಸಾಜ್ ಆಯಿಲ್ ಯೂಸ್ ಮಾಡ್ತಾರೆ, ಬಟ್ ನಾನು ನನ್ನ 2 ಮಕ್ಕಳಿಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿರೋದು. ನೀವು ಕೇಳ್ಬೋದು ಯಾಕೆ ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡಿದ್ದೀರಾ ಅಂತ. ನಮ್ಮ ಪಾಪು ಇವಾಗ 3.5 months ಆಗಿರೋದ್ರಿಂದ ಅವಳು ಸ್ವಲ್ಪ ಕಾಲ ಮೇಲೆ ನಿಲ್ಲಲ್ಲ, ಜಾರ್ ಹೋಗೋದೆಲ್ಲ ಮಾಡ್ತಾಳೆ. ಸೊ ನಾನು ಈ ಥರ ರೂಮಲ್ಲಿ ಚಾಪೆ ಹಾಸಿ ಕವರ್ ಮೇಲೆ ಅವಳಿಗೆ ಆಯಿಲ್ ಮಸಾಜ್ನ ಮಾಡ್ತೀನಿ. ನಿಮ್ಮ ಪಾಪು ಸಣ್ಣದಿದ್ದರೆ ನೀವು ಕಾಲ ಮೇಲೇ ಬಚ್ಚಲ ಮನೆಯಲ್ಲೇ ನೀವು ಆಯಿಲ್ ಮಸಾಜ್ನ ಮಾಡ್ಬೋದು. ಮತ್ತು ಯಾವ ಟೈಮಲ್ಲಿ ಆಯಿಲ್ ಮಸಾಜ್ ಮಾಡಬೇಕು ಅಂದರೆ ಪಾಪು ಹೊಟ್ಟೆ ತುಂಬ ಹಾಲು ಕುಡಿದು ಆ್ಯಕ್ಟಿವ್ ಆಗಿ ಆಟಾಡ್ತಿದ್ದಾರೆ ಅಂದಾಗ ನೀವು ಆಯಿಲ್ ಮಸಾಜ್ನ ಮಾಡಿ. ಈ ಥರ ಆಯಿಲ್ ಮಸಾಜ್ ಮಾಡೋದ್ರಿಂದ ಅವರಿಗೆ ಟಮ್ಮಿ ಟೈಮ್ ಕೊಟ್ಟಂಗೆ ಆಗುತ್ತೆ. ಹೊಟ್ಟೆ ಮೇಲೆ ಭಾರ ಬೀಳೋದ್ರಿಂದ ಗ್ಯಾಸ್ ಸಮಸ್ಯೆ ಇದ್ದರೆ ಸರಿ ಹೋಗುತ್ತೆ. ತುಂಬ ಮಕ್ಕಳು ಹಾಲು ಕುಡಿಸಿದ ತಕ್ಷಣ ತೇಗಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ. ಈ ಥರ ಮಾಡೋದ್ರಿಂದ ಅವ್ರು ತೇಗಲಿಲ್ಲ ಅಂದ್ರೂ ಮಕ್ಕಡೆ ಮಲಗಿಸಿ ಈ ಥರ ಕೈಯಿಂದ ಮಸಾಜ್ ಮಾಡೋದ್ರಿಂದ ಗ್ಯಾಸ್ ಮುಖಾಂತರ ಗ್ಯಾಸ್ ಎಲ್ಲ ಆಚೆ ಹೋಗುತ್ತೆ. ಮಸಾಜ್ ಮಾಡೋದ್ರಿಂದ ಬೋನ್ಸ್ ಸ್ಟ್ರೆಂತ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಮಕ್ಕಳು ಬೆಳವಣಿಗೆಗೆ ಇದು ತುಂಬ ಮುಖ್ಯ. ಮತ್ತು ಯಾವ ದಿವಸದಿಂದ ಮಸಾಜ್ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಮನೆಗೆ ಬಂದು ಹಾಸ್ಪಿಟಲಿಂದ 5 ಅಥವಾ 7 ಡೇಸ್ಗೆ ನೀವು ಮನೆಗೆ ಬಂದಮೇಲೆ ನೀವು ಆಯಿಲ್ ಮಸಾಜ್ನ ಸ್ಟಾರ್ಟ್ ಮಾಡ್ಬೋದು. ಹಾಸ್ಪಿಟಲಲ್ಲಿದ್ದಾಗ ಡಾಕ್ಟರ್ ಸ್ಪಾಂಜ್ ಬಾತ್ಗೆ ಸಜೆಸ್ಟ್ ಮಾಡ್ತಾರೆ. ಸ್ಪಾಂಜ್ ಬಾತ್ ಅಂದರೆ ಬಿಸಿನೀರಲ್ಲಿ ಕಾಟನ್ ಬಟ್ಟೆ ಎತ್ತಿಬಿಟ್ಟು ಮೈ ಒರೆಸೋಕ್ಕೆ ಹೇಳ್ತಾರೆ. ಆ ಥರ ಮಾಡಿ ಒಕ್ಲು ಬಳ್ಳಿ ಬಿದ್ದ ಮೇಲೆ ಅಂದರೆ 7 to 8 days ತೊಗೊಳುತ್ತೆ. ಒಕ್ಲು ಬಳ್ಳಿ ಬಿದ್ದ ಮೇಲೆ ಆಮೇಲೆ ನೀವು ಈ ಥರ ಆಯಿಲ್ ಮಸಾಜ್ನ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಕಾಲಿಂದ ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದ್ರಿಂದ ಗ್ಯಾಸ್ ರಿಲೀಸ್ ಆಗುತ್ತೆ. ಈ ರೀತಿ ಕೈನ ಮಾಡೋದ್ರಿಂದ ಎಕ್ಸಸೈಸ್ ಥರ ಆಗುತ್ತೆ ಮಕ್ಕಳಿಗೆ. ಬೈ ದ ಕೌಂಟ್ ಆಫ್ 1 2 3 4 ಈ ಥರ ನೀವು ಮಸಾಜ್ ಮಾಡಿ. ಮತ್ತು ಮಕ್ಕದ ಭಾಗಕ್ಕೆ ಬಂದರೆ ತುಂಬ ಜನ ಅಜ್ಜಿಯವರು ದೊಡ್ಡವರೆಲ್ಲ ಮನೇಲಿ ಹೇಳೋದು ಮೂಗು ಎತ್ತಿ ಹಣೆ ತಿದ್ದಿ ಅಂತ. ಅದೆಲ್ಲ ಸುಳ್ಳು. ನಾವು ತಿದ್ದಿದ ತಕ್ಷಣ ಏನೂ ಆಗಲ್ಲ. ಇದು ಜೀನ್ಸು. ತಂದೆ ತಾಯಿ ಹೇಗಿರ್ತಾರೆ ಆ ಥರ ಮಕ್ಕಳು ಮೂಗು ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಮತ್ತು ನಾವು ಆಯಿಲ್ ಮಸಾಜ್ ಮಾಡಿ 15 to 20 minutes ಬಿಟ್ಟು ಬಚ್ಚಲು ಮನೆಗೆ ಕರ್ಕೊಬಂದು ಈ ರೀತಿ ನೀರು ಒಯ್ತೀವಿ. ನೀರು ಒಯ್ಯೋದಂದರೆ ಸ್ನಾನ ಮಾಡಿಸೋದಂತ ನಮ್ಮ ಕಡೆ ಆ ಥರ ಹೇಳ್ತೀವಿ. ಮಕ್ಕಳಿಗೆ ಮತ್ತು ತುಂಬ ಬಿಸಿನೀರಿಂದ ಸ್ನಾನ ಮಾಡಿಸೋದು ಒಳ್ಳೆಯದಲ್ಲ. ಉಗುರು ಬೆಚ್ಚಗಿನ ನೀರು ಸಾಕು. ಡಾಕ್ಟರ್ ಸಜೆಸ್ಟ್ ಮಾಡೋದು ಅದೇ. ರೂಮ್ ಟೆಂಪರೇಚರ್ಗಿನ್ನ ಸ್ವಲ್ಪ ಜಾಸ್ತಿ ಇದ್ದರೆ ಸಾಕು. ಮಕ್ಕಳಿಗೆ ನೀರು ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಬಿಸಿ ಇದೆಯಾ ತುಂಬ ತಣ್ಣಗಿದೆಯಾ ಅಂತ. ತುಂಬ ಚಳಿಗಾಲ ಇದ್ದರೆ ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕು. ಇವಾಗ ಬೇಸಿಗೆ ಇರೋದ್ರಿಂದ ಉಗುರು ಬೆಚ್ಚಗಿನ ನೀರು ಸಾಕು. ಮತ್ತು ತುಂಬ ಸೋಪ್ ಹಾಕಿ ಉಜ್ಜಿ ನೊರೆ ಬರೋದಿರ ಸ್ನಾನ ಮಾಡಿಸೋದೇನು ಬೇಡ. ಆಯಿಲ್ ಸ್ವಲ್ಪ ಬಾಡಿಲಿ ಇರಬೇಕು, ಸ್ಕಿನ್ ಫುಲ್ಲು ಡ್ರೈ ಆಗುತ್ತೆ. ಮತ್ತು ಯಾವ ಸೋಪ್ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಡಾಕ್ಟರ್ಸ್ ಯಾವ ಸೋಪ್ ಸಜೆಸ್ಟ್ ಮಾಡಿರ್ತಾರೆ ಆ ಸೋಪು ನೀವು ಯೂಸ್ ಮಾಡಿ. ಒಬ್ಬರೇ ಸ್ನಾನ ಮಾಡಿಸೋದಕ್ಕಿಂತ ಈ ಥರ ಇಬ್ಬರು ಅಂದರೆ ನಿಮ್ಮ ತಾಯಿ ಅಥವಾ ಅತ್ತೆ ಅಜ್ಜಿ ಯಾರ್ದಾದ್ರೂ ಸಹಾಯ ತಗೊಂಡು ಅವ್ರ ಈ ಥರ ಸ್ನಾನ ಮಾಡಿಸ್ಬೇಕಾದ್ರೆ ನೀವು ಈ ಥರ ನೀರು ಹಾಕಿ ಅದರಿಂದ ಸ್ವಲ್ಪ ಮಗುವಿಗೆ ನೀರು ಕುಡಿಯಲ್ಲ. ಮಗು ತಲೆ ಮೇಲೆ ಈ ಥರ ನೀರು ಹಾಕಬೇಕಾದ್ರೆ ಮಕ್ಕಳು ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. 6 months ತನಕ ಮಗುವಿಗೆ ಎದೆ ಹಾಲು ಅಷ್ಟೇ ಹೋಗಬೇಕು, ನೀರು ಸಹ ನಾವು ಕುಡಿಸೋಂಗಿಲ್ಲ. ಅದಕ್ಕೆ ಈ ರೀತಿ ಹೇಳ್ತೀವಿ. ಈ ರೀತಿ ನೆತ್ತಿ ಎತ್ತಿಬಿಟ್ಟು ಕಫ ತೆಗಿಯೋದ್ರಿಂದ ಮಗುವಿಗೆ ಕಫ ಕಟ್ಟಲ್ಲ. ನಾಲ್ಗೆ ಮೇಲೆ ಬೆಳ್ಳ ಕೂತಿರುತ್ತೆ. ಅದು ನೀವು ಈ ಥರ ತೆಗಿಯೋಕ್ಕೆ ಆಗಲಿಲ್ಲ ಅಂದ್ರೂ ಒಂದು ಪ್ಯೂರ್ ಕಾಟನ್ ಕ್ಲಾತ್ ತೊಗೊಂಡ್ಬಿಟ್ಟು ನಾಲ್ಗೆ ಮೇಲಿರೋದನ್ನ ಕ್ಲೀನ್ ಮಾಡ್ಕೋಬೋದು. ಆಮೇಲೆ ಮಗುವಿಗೆ ಈ ಥರ ಸೋಪ್ ಹಚ್ಚಿ ಸ್ನಾನ ಮಾಡಿಸೋದೇನು ಡೈಲಿ ಬೇಡ, ಡೇ ಬೈ ಡೇ. ನಾವು ನಮ್ಮ ಪಾಪುಗೆ ಇವತ್ತು ಸೋಪ್ ಹಚ್ಚಿ ಸ್ನಾನ ಮಾಡಿಸಿದ್ದೀವಿ ಅಂದರೆ ನಾಳೆ ಎಣ್ಣೆ ಹಚ್ಚಿ ಬರೀ ನೀರು ಹಾಕ್ತೀವಿ. ನೆಕ್ಸ್ಟ್ ನಾಡ್ದು ಸೋಪ್ ಹಚ್ಚಿ ಸ್ನಾನ ಮಾಡಿಸ್ತೀವಿ. ಪಾಪು ಸ್ಕಿನ್ ತುಂಬ ಡ್ರೈ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಆಮೇಲೆ ಈ ಥರ ಏನು ಮಾಡ್ತೀವಿ ಅಂತ ಕೇಳ್ಬೋದು ನೀವು. ಗೋಮಯ ಅಂದರೆ ಗಂಜಲ ತೊಗೊಂಡ್ಬಿಟ್ಟು ಎಳೆ ಕರುದು ಈ ಥರ ನೀಳ್ಸಿ ಹಾಕೋದ್ರಿಂದ ಮುಟ್ಟದವ್ರು ನೆರಳು ಬಿದ್ದಾಗ ಮಕ್ಕಳಿಗೆ ವಾಂತಿ ಭೇದಿ ಆಗದೆ ಇರೋ ಥರ ಆಗುತ್ತೆ. ಸೊ ಈ ಥರ ನಾವು ನಮ್ಮ ಪಾಪುಗೆ ಸ್ನಾನ ಮಾಡಿಸ್ತೀವಿ. ಆದಷ್ಟು ಮಗು ಆ್ಯಕ್ಟಿವ್ ಇರೋ ಟೈಮಲ್ಲಿ ನೀವು ಸ್ನಾನ ಮಾಡಿಸಿ, ನಿದ್ದೆ ಟೈಮಲ್ಲಿ ಅಥವಾ ಕಿರಿಕಿರಿ ಮಾಡೋ ಟೈಮಲ್ಲಿ ಮಾಡಿಸ್ಬೇಡಿ.
ಸ್ನಾನ ಆದಮೇಲೆ ಈ ಥರ ಒಂದು ಕಾಟನ್ ಬಟ್ಟೆನ ಮಗುವಿಗೆ ಈ ಥರ ಸುತ್ತಬಿಟ್ಟು, ಇನ್ನೊಬ್ಬರು ಸಹಾಯ ತೊಗೊಳ್ಳಿ, ಯಾಕಂದರೆ ಮಕ್ಕಳು ಕೈ ಕಾಲು ಸುಮ್ಮನೆ ಇರಲ್ಲ. ನಾನು ನಮ್ಮಮ್ಮ ಸೇರಿ ನಾವು ಈ ಥರ ಸುತ್ತುತ್ತೀವಿ ಮಗುವಿಗೆ ಬಟ್ಟೆನ. ಈ ಥರ ಸುತ್ತೋದ್ರಿಂದ ಕೈ ಕಾಲೆಲ್ಲ ಸ್ಟ್ರೈಟ್ ಇರುತ್ತೆ. ತಲೆಯಿಂದ ತೊಗೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡಿಂದ ಕೈ ಒಳಗೆ ಹಾಕ್ಬಿಟ್ಟು ರೈಟ್ ಸೈಡ್ಗೆ ಸುತ್ತಿ ಕಾಲು ಸ್ಟ್ರೈಟ್ ಇರೋ ಥರ ಮಾಡಿ ಮಲಗಿಸ್ತೀವಿ. ಅದೇ ತುಂಬ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಫ್ಯಾನ್ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಬೋದು. ನಮ್ಮ ಪಾಪು ಫ್ಯಾನ್ ಇಲ್ದಲೇ ನಿದ್ದೆನೇ ಮಾಡಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.